ನಗು ಎಲ್ಲವನ್ನೂ ಮರೆಸುತ್ತೆ. ನಿಮ್ಮ ದಿನ ನಗುವಿನೊಂದಿಗೆ ಸ್ಟಾರ್ಟ್ ಆಗಿ ನಗುವಿನೊಂದಿಗೆ ಕೊನೆಯಾಗಲಿ. ಹಾಗೆ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಇದೇನು ಅಂತ ನೋಡ್ತಾ ಇದ್ದೀರಾ, ಸಾಯಂಕಾಲದ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ನಾನು. ಕಡಲೆಬೇಳೆ ಸಬ್ಬಸಿಗೆ ವಡಾನ. ಇಲ್ಲಿ ಮೊದಲಿಗೆ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ನೋಡಿ, ಒಂದು ಲೋಟನ. ಹಾಗೆ ಇದೇ ಲೋಟದಲ್ಲಿ ನಾನು ಕಾಲು ಭಾಗದಷ್ಟು ಶೇಂಗಾ ಹಾಕಿದ್ದೀನಿ. ಈಗ ಒಂದು ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯ ಹಾಕಿದೆ. ಒಂದು 10ರಿಂದ 15 ಕಾಳು ಇರಬೇಕು ಅಷ್ಟೇ ಮೆಂತ್ಯ ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಮಸಾಲೆ ಎಲ್ಲ ರುಬ್ಕೋಬೇಕು. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಹಸಿಮೆಣ್ಸಿಕಾಯಿ ನಾನು ಈ ಥರ ಮುರಿದು ಇಟ್ಕೊಂಡಿದ್ದೀನಿ. ಮೀಡಿಯಮ್ ಒಂದು 4 ತಗೊಂಡಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿ ಶುಂಠಿ, ಹಾಗೆ 1 ಸ್ಪೂನಷ್ಟು ಜೀರಿಗೆ, ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ರುಬ್ಬಬೇಕು. ಕರಿಬೇವು, ಇದನ್ನು ಈ ಥರ ರುಬ್ಬೋದಕ್ಕೆ ಕರಿಬೇವು ಜಾಸ್ತಿ ಹಾಕ್ಕೊಂಡು ಹೇರಳವಾಗಿ ಹಾಕ್ಕೊಂಡು ರುಬ್ಕೊಂಡ್ರೆ ಕರಿಬೇವಿನ ಅಂಶ ಎಲ್ಲ ಹೋಗುತ್ತೆ ಬಾಡಿ ಒಳಗೆ. ಆದರೆ ಇಲ್ಲಿ ಕರಿಬೇವು ಇರಲಿಲ್ಲ, ನಾನು ಹಾಕಿಲ್ಲ, ನೀವು ಹಾಕ್ಕೊಳ್ರಿ. ಇದನ್ನು ಈ ಥರ ತಿರಿಯಾಗಿ ರುಬ್ಕೊಂಡೆ ನಾನು ಮೊದಲೇ. ಆಮೇಲೆ ಇಲ್ಲಿ ನೋಡಿ, ನಾನು ಕಡಲೆಕಾಳು ಮತ್ತು ಶೇಂಗಾ ನೆನೆ ಇಟ್ಟಿದ್ನಲ್ಲ, ಇದು 3ರಿಂದ 4 ತಾಸು ನೆನೆದ್ರೆ ಸಾಕು. ನಾನು ಆದರೆ ಬೆಳಗ್ಗೆ ನೆನೆ ಹಾಕಿದ್ದೆ, ನನ್ನ ಮನೇಲಿ ಇರಲ್ಲ. ಅದಕ್ಕೆ ಇದನ್ನು ಬೆಳಗ್ಗೆ ಸುಮಾರು 10 ಗಂಟೆ ಅಷ್ಟೊತ್ತಿಗೆ ನೆನೆ ಹಾಕಿದರೆ ನಾನು ಸಾಯಂಕಾಲ ಒಂದು 6 ಗಂಟೆ ಅಷ್ಟೊತ್ತಿಗೆ ರುಬ್ತಾ ಇದ್ದೀನಿ. ಇದನ್ನು ಈಗ ಅದರಲ್ಲೇ ಮಸಾಲದಲ್ಲೇ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇದು ತಿರಿಯಾಗಿ ನಾನು ರುಬ್ಕೊಂಡು, ಇದು ರುಬ್ಬುವಾಗ ಆನ್ ಆ್ಯಂಡ್ ಆಫನ್ನು ಮಾಡಬೇಕು. ಅಂದರೆ ಕಂಟಿನ್ಯೂ ಗರ್ರ ಅಂತಂದೇಳಿ ನಾವು ತಿರುಗಿಸಿದ್ರೆ ಇದೆಲ್ಲ ಸಾಫ್ಟ್ ಆಗಿಬಿಡ್ತೈತಿ. ಇದು ಉಲ್ಟು ಇರಬೇಕು, ತಿರಿಯಾಗಿರ್ಬೇಕು. ಅದಕ್ಕೆ ಇದು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ನಾವು ರುಬ್ಬಬೇಕು. ಇದು ನೋಡಿ, ನಾನು ಇವಾಗ ಇದು ತೆಗಿತಿದ್ದೀನಿ. ಇದು ಕಾಳು ಇದ್ರೂ ಕೂಡ, ಒಂದೊಂದು ಕಾಳು ಇದ್ರೂ ಕೂಡ ಟೇಸ್ಟ್ ಇರ್ತೈತಿ. ಮತ್ತು ನಾನು ಇದರಲ್ಲಿ ಶೇಂಗಾ ಹಾಕಿದ್ದು ಉದ್ದೇಶ ಏನಂತಂದ್ರೆ, ಇದು ಶೇಂಗಾದಲ್ಲಿ ಆಯಿಲ್ ಇರುತ್ತಲ್ಲ, ಆಯಿಲ್ ಜಾಸ್ತಿ ಹಿಡಿಯೋದಿಲ್ಲ. ಮತ್ತು ಇದಕ್ಕೆ ನಾವು ನೀರು ಹಾಕಿ ರುಬ್ಬೋ ಅವಶ್ಯಕತೆ ಇಲ್ಲ. ಮತ್ತು ಕೈಗೆ ನೀರು ಹಾಕೋದು ಬೇಕಾಗಿಲ್ಲ. ಮತ್ತು ಸೋಡಾ ಗಿಡ ಏನೋ ಹಾಕಬಾರ್ದು ಅಂತಂದರೆ ಕಡಲೆಬೇಳೆ ಒಂದಿಗೆ ಶೇಂಗಾ ನೆನೆ ಹಾಕೋದು. ಬರೀ ಕಡಲೆಬೇಳೆ ಹಾಕಿದರೆ ಇದು ನೀರು ಹಾಕಿ ರುಬ್ಬಬೇಕಾಗತ್ತೆ. ನಾನಿಲ್ಲಿ 1 ಸ್ಪೂನು ಕೂಡ, ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ನಾನು ನೀರು ಹಾಕಿಲ್ಲ. ಮತ್ತು ಚೆನ್ನಾಗಿ ಅದರಲ್ಲಿರೋ ನೀರನ್ನು ಎಲ್ಲ ಚೆನ್ನಾಗಿ ಸ್ಟೇನ್ ಮಾಡಿ ನಾನು ತೆಗೆದಿದ್ದೀನಿ. ನೀವು ಕೂಡ ಅದೇ ಥರ ಮಾಡಿ. ಅದಕ್ಕೆ ಮತ್ತು ರುಬ್ಬಕ್ಕೂ ಏನು ಕಷ್ಟ ಆಗಂಗಿಲ್ಲ. ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ರುಬ್ಬಿದ್ರೆ ಸಾಕು. ಈಗ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ಕಟ್ ಮಾಡ್ಕೊಂಡಿದ್ದೆ ಸಣ್ಣಗೆ, ಅದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಸಬ್ಬಸಿಗೆ ಇಲ್ಲದೇ ನೀವು ಬರೀ ಈ ಥರ ಕಡಲೆಬೇಳೆದೂ ಮಾಡ್ಬೋದು. ನಾನಿಲ್ಲಿ ಇದು ಸಬ್ಬಸಿಗೆ ತಿನ್ನೋ ಉದ್ದೇಶದಿಂದ ಮಕ್ಕಳೆಲ್ಲ ತಿಂತಾರ ಅಂತಂದೇಳಿ ಸಬ್ಬಸಿಗೆ ಯಾವ್ಯಾವುದಕ್ಕೆ ಏನೇನು ಪದಾರ್ಥನ ಮಾಡ್ಬೋದು ಸಬ್ಬಸಿಗೆ ಯೂಸ್ ಮಾಡಿ ಅಂತಂದೇಳಿ ನಾನು ತೋರಿಸೋ ಉದ್ದೇಶದಿಂದ ಸಬ್ಬಸಿಗೆ ಮಾಡ್ತಿದ್ದೀನಿ. ಸಬ್ಬಸಿಗೆ ಹಾಕೋದ್ರಿಂದ ಸಬ್ಬಸಿಗೆ ಫ್ಲೇವರ್ ವಡ ಕರೆದ ಮೇಲೆ ಭಾಳ ಚೆನ್ನಾಗಿ ಬರ್ತೈತಿ. ಒಂದು ಸಲ ನೀವು ಬೇಕಾದರೆ ಇದು ಸಬ್ಬಸಿಗೆ ಹಾಕಿ ಮಾಡ್ಕೊಳ್ರಿ, ಒಂದು ಸಲ ಹಾಕದೇನೂ ಕೂಡ ಮಾಡ್ಕೊಳ್ರಿ. ಎರಡೂ ಟೇಸ್ಟು ಚೆನ್ನಾಗೇ ಇರ್ತೈತಿ. ನಾನು ರುಬ್ಬುವಾಗೂ ಉಪ್ಪು ಹಾಕ್ಕೊಂಡಿದ್ದೆ ಸ್ವಲ್ಪ ನಾನು. ಇವಾಗ ಒಂದು ಸಲ ನೀವೆಲ್ಲ ಸಬ್ಬಸಿಗೆ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫಸ್ಟ್ ರುಬ್ಬಿದ್ದು, ಸೆಕೆಂಡ್ ರುಬ್ಬಿದ್ದು ಮಸಾಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸಲ ಇದನ್ನು ಟೇಸ್ಟ್ ನೋಡಿ, ಬೇಕಂದರೆ ಮತ್ತೆ ನೀವು ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಮತ್ತೆ ಒಂದು ಸಲ ಕೈಲೇ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿಕೊಂಡು ಇಲ್ಲಿ ಕೈಲೇ ತಟ್ಟಿ ಇದಕ್ಕೆ ಹಾಕೋದೈತಿ. ಇದನ್ನು ನೀವು ಒಂದು ಬಟ್ಲಕ್ಕೆ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಅದಕ್ಕೂ ನೀವು ತಟ್ಟಿ ಹಾಕ್ಬೋದು. ಆದರೆ ಇದು ಶೇಂಗಾ ಹಾಕೋದ್ರಿಂದ ಅದೇನು ಅವಶ್ಯಕತೆ ಇಲ್ಲ, ಕೈಲೇ ಚೆನ್ನಾಗಿ ತಟ್ಟಿ ಬಿಡ್ಬೋದು. ಮತ್ತು ನಾವು ಕೈಗೆ ತೇವಾಂಶ ಮಾಡ್ಕೊಳೋ ಅವಶ್ಯಕತೆಯೂ ಇಲ್ಲ. ಇಲ್ಲಿ ಕೈಗೆ ಅಂದರೆ ನೀರು ಹಚ್ಕೊಂಡು ಬಿಡೋದೂ ಅವಶ್ಯಕತೆ ಇಲ್ಲ. ನಾನು ಸಬ್ಬಸಿಗೆ ರೈಸು, ಮತ್ತು ಇದು ಸಬ್ಬಸಿಗೆ ವಡ, ಮತ್ತು ಸಬ್ಬಸಿಗೆ ತಾಲಿಪಟ್ಟು, ಸಬ್ಬಸಿಗೆ ಪಲ್ಯ ಇದೆಲ್ಲ ಮಾಡಿದ್ದೀನಿ. ನೀವೆಲ್ಲ ಸಬ್ಬಸಿಗೆ ಯೂಸ್ ಮಾಡಿಕೊಂಡು ಏನೇನು ಮಾಡಿದ್ದೀರಿ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಂದು ಚಾನಲಲ್ಲಿ ಸಬ್ಬಸಿಗೆ ರೈಸ್ ಇದೆ ನೋಡಿ, ಹೋಗಿ ಚೆಕ್ ಮಾಡ್ಕೊಳ್ರಿ ಬೇಕಂದರೆ. ಈ ಥರ ರೌಂಡಾಗಿ ಈ ಥರ ತಟ್ಕೊಂಡು ಸೇಪ್ ಕೊಟ್ಟು ಇದನ್ನು ತೆಗೆದು ಬಿಡೋಕ್ಕೂ ನಮಗೇನು ಕಷ್ಟ ಆಗ್ತಾಯಿಲ್ಲ ನೋಡಿ, ಎಷ್ಟು ಈಸಿಯಾಗಿ ಬರ್ತೈತಿ. ಇದನ್ನು ಈ ಥರ ಹಾಕಿ ಇದು ಒಂದು ಮೀಡಿಯಮ್ ಗಾತ್ರದಲ್ಲಿ ಉರಿ ಇರಲಿ. ಚೆನ್ನಾಗಿ ಫಸ್ಟ್ ಎಣ್ಣೆ ಕಾದಿರಬೇಕು. ಕಾದ್ಬಿಟ್ಟು ಎಣ್ಣೆ ನಾನು ಕಾಯಕ್ಕಿಟ್ಟಿದ್ದೆ ಮೊದಲೇ. ಕಾದ್ಬಿಟ್ರೆ ಇದು ಮೀಡಿಯಮ್ ಫ್ಲೇಮ್ ಇಟ್ಟು ಕರೆದ್ರೆ ಚೆನ್ನಾಗಿ ರೋಸ್ಟಾಗಿ ಗರಂ ಆಗಿ ಬರುತ್ತೆ. ಮೇಲ್ಗಡೆ ಎಲ್ಲ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ಭಾಳ ಚೆನ್ನಾಗಿ ಬೆಂದು ಬರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ಮೇಲ್ಗಡೆ ಭಾಗ ಒಂದು 30-40% ಫ್ರೈ ಆದಮೇಲೆ ಒಂದು ನಿಧಾನಕ್ಕೆ ಟರ್ನ್ ಮಾಡಿ ಇದು ಗೊತ್ತಾಗುತ್ತಲ್ಲ, ಗೋಲ್ಡನ್ ಫ್ರೈ ಆದಮೇಲೆ ನಾವು ಇದನ್ನು ಒಂದೊಂದಾಗಿ ತೆಗಿಬೋದು. ಟೀ ಒಂದಿಗೆ ಸಾಯಂಕಾಲ ಭಾಳ ಚೆನ್ನಾಗಿರ್ತೈತಿ ಫ್ರೆಂಡ್ಸ್. ಈಗ ಚಳಿಗಾಲ ಅಲ್ಲ, ಈ ಥರ ಚಳಿ ಇರಬೇಕಾದ್ರೆ ಗರಂ ಬಿಸಿಯಾಗಿರೋದು ಏನಾದರೂ ತಿನ್ಬೇಕು ಅನ್ಸುತ್ತಲ್ಲ, ಈ ಚಳಿಗಾಲದಲ್ಲಿ ಸಖತ್ತಿರ್ತೈತಿ. ಇದನ್ನು ಟಿಫಿನ್ನಿಗೂ ಮಾಡ್ಕೋಬೋದು. ಚಿತ್ರಾನ್ನ ಜೊತೆಗೆ, ಬೆಳಗ್ಗೆ ಉಪ್ಪಿಟ್ಟಿನೊಂದಿಗೆ ಭಾಳ ಚೆನ್ನಾಗಿರ್ತೈತಿ. ಆದರೆ ಸಾಯಂಕಾಲ ಸ್ನ್ಯಾಕ್ಸಿಗಂತೂ ಸಿಕ್ಕಾಪಟ್ಟೆ
ಬಿಸಿ ಬಿಸಿ ಟೀ, ಗರಂ ಗರಂ ವಡೆ ತಿನ್ನಲಿಕ್ಕೆ ಸಖತ್ತಾಗಿರ್ತೈತಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹೇಗಿತ್ತು ಅಂತಂದೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಒಳ್ಳೆ ಸ್ಮೆಲ್ ಬರ್ತಾ ಇತ್ತು. ಆ ಸ್ಮೆಲ್ಲಿಗೆ ನನ್ನ ಮಗಳು ಒಳಗೆ ಬಂದು ಇದು ವಡೆ ತಗೊಂಡು ನೋಡ್ರಿ ಇಲ್ಲೇ ಮುರಿತಿದ್ದಾಳೆ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಒಳಗಡೆ, ಮೇಲ್ಗಡೆ ಗರಂ ಗರಮ್. ಹಾಂ ಮಮ್ಮಿ ಮಸ್ತ್ ಐತಿ ಅಂತ ಹೇಳಿದ್ಲು. ಓಕೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತಂದು ಹೇಳೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸು ನನಗೆ ಹೊಸ ರೆಸಿಪಿಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಹೊಸ ರೆಸಿಪಿಯೊಂದಿಗೆ ಖಂಡಿತವಾಗ್ಲೂ ಬರ್ತೀನಿ ಫ್ರೆಂಡ್ಸ್. ಬಾಯ್.